ಬಗ್ಗೆ ನಿಮ್ಮ ಅಭಿಪ್ರಾಯ? ಏನಿಲ್ಲ, ಖುಷಿ ಆಗ್ತಿದೆ ಅಷ್ಟೇ. ಖುಷಿಯಾಗಿದೆ. ಈ ಸಲ ಕಪ್ ಗೆಲ್ಕೊಂಡು ಬರ್ತಾರೆ ಅಂತೀರಾ? 100%. ವಿರಾಟ್ 100%. ಕೊಹ್ಲಿ ಬಗ್ಗೆ ಹೇಳೋದಾದ್ರೆ, ವಿರಾಟ್ ಕೊಹ್ಲಿ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ ಸರ್. ವಿರಾಟ್ ಕೊಹ್ಲಿ aggressiveness, ಅವ್ರ ಬ್ಯಾಟಿಂಗ್ ಬಗ್ಗೆ ಹೇಳೋದಾದ್ರೆ, ಏನಿಲ್ಲ, ತುಂಬ ಚೆನ್ನಾಗಿದೆ ವಿರಾಟ್ ಕೊಹ್ಲಿ ಓವರಾಲ್ ಬಗ್ಗೆ. ತಂಡದ ಬಗ್ಗೆ ಈ ಸಲ ಕಪ್ ಈ ಸಲ ಕಪ್ ನಮ್ಮದೇ ಸರ್. ಒಂದ್ಸಲ ವಿಶೇಷ ಬಿಡಿ, ಎಲ್ಲರೂ ಸೇರಿ ನಿಮ್ಮ ಗ್ರೂಪ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಈ ಸಲ ಕಪ್ ನಮ್ಮದೇ ಆಗಲಿ. ಎಲ್ಲರೂ ಸೇರಿ ಸರ್ ಈ ಸರಿ ಟೀಮ್ ಚೆನ್ನಾಗಿದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಅವ್ರು ಮಾತಾಡಿದ್ರೆ ನಾಲ್ಕೆ ಮಾತಾಡಬೇಡಿ, ಜಾಸ್ತಿ ಮಾತಾಡಿ. ಇಲ್ಲ ಸರ್, ಈ ಸರಿ ಟೀಮ್ ಹೆಂಗಂದರೆ ಒಬ್ಬರು ಆಡಿಲ್ಲ ಅಂದರೆ ಎಲ್ಲರೂ ಆಡ್ತವ್ರೆ. ಇವಾಗ ಟೀಮು ಕ್ಯಾಪ್ಟನ್ನು ಚೇಂಜ್ ಆಗಿದ್ದಾರೆ. ಮೊದಲು ಒಂದು ಟೀಮ್ ಒಬ್ಬರು ಆಡಿದ್ರೆ ಒಬ್ಬರ ಮೇಲೆ ಡಿಪೆಂಡ್. ವಿರಾಟ್ ಕೊಹ್ಲಿ ಆಗಲಿ, ಮೊದಲು ಆವಾಗ ಡಿ ವಿಲಿಯರ್ಸ್ ಆಗಲಿ, ಅವ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಇವಾಗ ಒಬ್ರು ಇಲ್ಲಾಂದರೆ ಒಬ್ಬರು ಆಡ್ತಾನೆ ಇದ್ದಾರೆ, ಚೆನ್ನಾಗಿದ್ದಾರೆ ಎಲ್ಲರೂ. ಹಾಂ, ಜಿತೇಶ್ ಶರ್ಮಾ ಆಡ್ತವನೆ. ಇವಾಗ ದೇವದತ್ ಪಡಿಕಲ್ ಮೊದಲು ಆಡಿದ್ರೆ ಇಷ್ಟೊಂದು ಪರ್ಫಾರ್ಮೆನ್ಸ್ ಇರಲಿಲ್ಲ, ಇವಾಗ ಚೆನ್ನಾಗಿ ಆಡಿದ್ದಾರೆ, ಅವರು ಚೆನ್ನಾಗಿ ಆಡಿದ್ದಾರೆ. ಓಪನರ್ ಮತ್ತು ಸಾಲ್ಟು ಚೆನ್ನಾಗಿದ್ದಾನೆ ಸರ್. ಇವಾಗ ಹೇಳ್ಬೇಕಾದ್ರೆ ಸಾಲ್ಟು, ನೆಕ್ಸ್ಟು ಟೀಮ್ ಡೇವಿಡು, ಆಮೇಲೆ ಶಪಾರ್ಡ್ ಅವರೆಲ್ಲ ಅಂದರೆ ಡೆತ್ತಲ್ಲಿ ಚೆನ್ನಾಗಿದ್ದಾರೆ. ಈ ಸರಿ ಏನು 100% ಕಪ್ ನಮ್ಮದೇ ಅಂತ ಹೇಳ್ತೀವಿ ಸರ್, ಗ್ಯಾರಂಟಿ. RCB ಇಬ್ರು ಸೇರಿ RCB ಈ ಸಲ ಕಪ್ ನಮ್ದೇ. 100 ಸಲ, 6 ಸಲ ಅಲ್ಲ, 100 ಸಲ ಸೋತ್ರು ನಮ್ಮ ಕಪ್ ನಮ್ದು. 100 ಸಲ ಅಲ್ಲ, 100 ಸಲ ಅಲ್ಲ, 1000 ಸರ್ತಿ ಸಲ ಸೋತ್ರುನು RCB. ಜೋರಾಗಿ ವಿಷಯ ಬಿಡಿ, ಈ ಸಲ ಕಪ್ ಎತ್ಕೊಂಡು ಬನ್ನಿ ಬೆಂಗಳೂರಿಗೆ ಹಬ್ಬ ಮಾಡೋಣ ಅಂತ. ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ತೊಗೊಂಬನ್ನಿ ಬ್ಯಾಂಗ್ಳೂರ್ಗೆ. ಆಗುತ್ತೆ. ನಾನು ವಿರಾಟ್ ಕೊಹ್ಲಿ ತುಂಬ ಫ್ಯಾನು, ದೊಡ್ಡ ಫ್ಯಾನ್ ನಾನು ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನಂಗೆ ತುಂಬ ಪ್ರೌಡ್ ಆಗುತ್ತೆ. ಬಟ್ ಮ್ಯಾಚ್ ನೋಡ್ತೀರಾ ನೀವು? ಹಾಂ, ನಿನ್ನೆ ಹೇಗಿತ್ತು ಮ್ಯಾಚು? ನಿನ್ನೆ ತುಂಬ ಚೆನ್ನಾಗಿತ್ತು. ಡಬಲ್ ಧಮಾಕ ನಿನ್ನೆ, ಬೌಲಿಂಗಲ್ಲೂ ಹಾಗೆ ಬ್ಯಾಟಿಂಗಲ್ಲೂ ಹಾಗೆ. ಹೌದು. ಸಾಲ್ಟ್ ಅವರು ಎಷ್ಟು ನಮ್ಮ ತಂಡಕ್ಕೆ ನೆರವಾದ್ರು ಅಂತ? ಆ್ಯಾವ್ರೇಜ್. ಎವರೇಜ್. ಹಾಂ, ಬಟ್ ಫೈನಲ್ ಅಲ್ಲಿ ಯಾರು ಆಡಬೇಕು ಅಂತ ನಿಮ್ದು ಇದು ಅಭಿಪ್ರಾಯ? ನಂದು ವಿರಾಟ್ ಕೊಹ್ಲಿ ಅವರು ಆಡಬೇಕು ಅಂದ್ಕೊಂಡಿದ್ದೆ, ಆದರೆ ಆಗಿಲ್ಲ. ವಿರಾಟ್ ಕೊಹ್ಲಿ ಅವರು ಫೈನಲ್ ಅಲ್ಲಿ ಹೇಳ್ತಿರೋದು. ಫೈನಲಲ್ಲಿ ಒಂದು ನಮ್ಗೆ ಜಿದ್ದಿ ಟೀಮ್ ಅಂತ ಬಿದ್ದರೆ ಮುಂಬೈ ಬರಬೇಕಾ ಅಥವಾ GT ಬರಬೇಕಾ ಇಲ್ಲ ಪಂಜಾಬ್ ಬರಬೇಕಾ ಫೈನಲ್ಸ್ಗೆ? ಮತ್ತೆ ಪಂಜಾಬ್ ಬಂದರೆ ಫೈನಲ್ ಹೋಗಿದ್ದೇವೆ, ಹೌದು. ನಮ್ಮ ಜೊತೆ ಒಬ್ಬರು ಬೇಕಲ್ಲ ಹಾಂ, ಕೈಪೋಟಿಗೆ. ಹಾಂ. ಯಾವ ತಂಡ ಬರಬೇಕು ಅಂತೀರಾ? ಪಂಜಾಬ್ ಬಂದ್ರೂ ಪರವಾಗಿಲ್ಲ. ಪಂಜಾಬ್ ಬಂದ್ರೆ ಪರವಾಗಿಲ್ಲ, ಮತ್ತೊಮ್ಮೆ ಅಲೌಟ್ ಮಾಡಿ ಗೆಲ್ಕೊಂಡು ಅಂತೀರಾ? ಹಾಂ, ಓಕೆ. ಒಂದ್ಸಲ ಬೆಸ್ಟ್ ವಿಶಸ್ ಹೇಳ್ಬೇಡಿ RCBಗೆ, ಈ ಸಲ ಕಪ್ ನಮ್ಮದೇ ಬರಲಿ ಅಂತ. ಆಲ್ ದಿ ಬೆಸ್ಟ್ RCB. ಈ ಸಲ ಕಪ್ ನಮ್ಮದೇ ಬರಲಿ. ಯಾವುದೇ ತೊಂದರೆ ಅಡೆತಡೆ ಇದ್ರೂ ನಮ್ಮದೇ ಬರಲಿ ಅಂತ ನಾನು ಬೇಡ್ಕೊತೀನಿ. ಈಗ RCB ಈ ಸಲ ಕಪ್ ಗೆಲ್ಲುತ್ತಂತೀರಾ? ಗೆಲ್ಲೇಬೇಕಲ್ಲ. 19 ವರ್ಷದಿಂದ ಕಾಯ್ತಾ ಇದ್ದೀವಿ, ಗೆಲ್ಲೇಬೇಕು. ಗೆದ್ರೇ ಸ್ವಲ್ಪ ವಿರಾಟ್ ಕೊಹ್ಲಿಗೆ ಚೆನ್ನಾಗಾಗುತ್ತೆ. ರಿಟೈರ್ ಆಗ್ತಾ ಇದ್ದಾರೆ ಆಗಲಿಕ್ಕೆ. ಅಲ್ಲ, ವಿರಾಟ್ ಕೊಹ್ಲಿ ರಿಟೈರ್ಡ್ ಆಗ್ತಿಲ್ಲ, ಬಟ್ ಅವ್ರ ಫಿಟ್ನೆಸ್ ಚೆನ್ನಾಗಿದೆ. ಟೆಸ್ಟಿಂದ ರಿಟೈರ್ ಆಗ್ತಾ ಆಗಲಿ, ಅಟ್ಲೀಸ್ಟ್ ಇದೊಂದು ಸಾಧನೆ ಮಾಡಿ ಆಗಬೇಕು ಅಂತ ಒಂದು ಆಸೆ. ಇದು ಲಾಸ್ಟ್ ಸೀಸನ್ ಆಡಬೇಕಾ, ಇನ್ನೂ ಆಡಬೇಕಾ ವಿರಾಟ್ ಕೊಹ್ಲಿ ಅವರು ಅಂತ ನಿಮ್ಮ ಅಭಿಪ್ರಾಯ? ಅವ್ರು ಇನ್ನೂ ಆಡ್ಬೋದ್ರಿ, ಇನ್ನೊಂದು 10 ವರ್ಷ ಆರಾಮಾಗಿ ಆಡ್ಬೋದು. ಕಣ್ಣು ಮುಚ್ಕೊಂಡು ಅವ್ರು 10 ವರ್ಷ ಆಡ್ತಾ ಇರಬೇಕು ಅಂತ ಇಚ್ಛಿಸ್ತಾ ಇದ್ದೀವಿ. ಓಕೆ. ಕಳೆದ ಸೀಸನ್ಗಳಿಗಿಂತ ಈ ಸೀಸನ್ನಲ್ಲಿ ನಮ್ಮ ಟೀಮ್ ಎಷ್ಟು ಭಿನ್ನ ಅಂತ? ಭಾಳ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಕ್ರಿಕೆಟ್ ಆಪ್ಷನ್ ಆದಮೇಲೆ ಎಲ್ಲೋ ಒಂದು ಕಡೆ ಕಳಪೆ ಟೀಮ್ ಖರೀದಿ ಮಾಡಿದ್ದಾರೆ. ಅವೆಲ್ಲ ಮಾತಾಡೋಕ್ಕೆ ಸುಮ್ಮನೆ ಏನು ಟೈಮ್ ಪಾಸ್ ಅಲ್ಲ. TV ಮೈಕ್ ಇದೆ ಅಂತೇಳಿ ಮಾತಾಡ್ತಾ ಇದ್ರೆ ಅದು ಯೂಸ್ ಇಲ್ಲ. ನಾವು ರೆಕಾರ್ಡ್ ಮಾಡಿ ರೀಲ್ಸ್ ಮಾಡ್ತೀವಿ ಅಂತಂದರೆ ಮಾತಾಡೋದು ಸರಿ ಅಲ್ಲ, ಅದು ತಪ್ಪಾಗುತ್ತೆ. ಅದು ಸುಮ್ಮನೆ ಮಾತುಗಳಿಗೆ ನಡೀತಾ ಇರ್ತಾವೆ ಅಷ್ಟೇ. ಬಟ್ ಓವರಾಲಾಗಿ ಹೇಳ್ಬೇಕಂದ್ರೆ ಸ್ಪರ್ಧೆ ಚೆನ್ನಾಗಿ ನಡೀತಾ ಇದೆ. RCB ವಿನ್ ಆಗಬೇಕಂತ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಈ ಸಾರಿ ಬೌಲಿಂಗ್ ಕೊರತೆ ಇತ್ತು ಸರ್ ನಮ್ಮ ಪ್ರತಿ ಸಾರಿನೂ RCBದು. ಬಟ್ ಈ ಸಾರಿ ಬೌಲಿಂಗ್ ಯಾವ ರೀತಿ ಇದೆ ಅಂತ ಹೇಳೋಕ್ಕಾದ್ರೆ? ಇಲ್ಲ, ಅಷ್ಟೊಂದು ನಾನು ಗಮನಿಸಿಲ್ಲ ನಾನು, ಯಾಕಂದರೆ ಸ್ವಲ್ಪ ಮೂವಿಂಗಲ್ಲಿ ಇರ್ತೀವಿ, ಜಾಸ್ತಿ ನೋಡೋಕ್ಕಾಗೋದಿಲ್ಲ. ಗ್ಯಾಪಲ್ಲಿ ನೋಡ್ತೀವಿ ಆಗಲಿಕ್ಕೆ ಅಷ್ಟೊಂದು ಗಮನಿಸಿಲ್ಲ ಅಷ್ಟೊಂದು. ನೋಡಿ, ಚೆನ್ನಾಗಿದೆ.